ಏನು ಕಲ್ಲು ಕ್ವಾರೆ ದುರಂತದಲ್ಲಿ ಏನು 7 ಜನ ದುರ್ಮರಣಕ್ಕೀಡಾಗಿರುವಂಥದ್ದು ಅಲ್ಲದೆ 5 ಜನ ಈಗಾಗಲೇ ಸಾವು ಬದುಕಿನ ನಡುವೆ ಹಾಸ್ಪಿಟ್ಲಿಗೆ ದಾಖಲಾಗಿ ಚಿಕಿತ್ಸೆ ಪಡಿತಿರುವಂಥದ್ದು. ಈಗ ಇಲ್ಲಿ ನೋಡ್ಬೋದು ನಾವು ರಾಮನಗರ ಜಿಲ್ಲೆಯ ಏನು ಒಂದು ಮಾಗಡಿ ತಾಲೂಕಿದೆ, ಈ ತಾವರೆಕೆರೆ ಸಮೀಪದ ಒಂದು ಮಾದಾಪಟ್ಟಣ ಆಮೇಲೆ ಈ ಒಂದು ಘೋರ ದುರಂತ ಸಂಭವಿಸಿರುವಂಥದ್ದು. ಇಲ್ಲಿ ನೋಡ್ಬೋದು ಮೇಲ್ನೋಟಕ್ಕೆ ಮೇಲಿರ್ತಕ್ಕಂಥ ಏನು ಒಂದು ಕಲ್ಲು ಬಂಡೆ ಇದೆ, ಅದು ಸ್ಲಿಪ್ಪಾಗಿ ಕೆಲಸ ಮಾಡ್ತಿದ್ದಂಥ ಸುಮಾರು 12 ಜನ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನು ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು ನೋಡ್ಬೋದು. ಅಲ್ಲಿ ಡ್ರಿಲ್ಲಿಂಗ್ ಮಾಡ್ತಿರುವಂಥದ್ದು ನೋಡ್ಬೋದು. ಅಲ್ಲಿ 12 ಜನ ಡ್ರಿಲ್ಲಿಂಗ್ ಕೆಲಸ ಮಾಡಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಮತ್ತು ಕ್ರೇನ್ ಸಹಾಯದಿಂದ ಎಲ್ಲನೂ ಏನೊಂದು ಸ್ಥಳದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಲಿರ್ತಕ್ಕಂಥ ಬಂಡೆ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಿರುವಂಥದ್ದು. ಇದೇ ಒಂದು ಸಂದರ್ಭದಲ್ಲಿ 7 ಜನ ದುರ್ಮರಣಕ್ಕೀಡಾಗಿರುವಂಥದ್ದು. ಅದರಲ್ಲಿ ಓರ್ವರು ಕರ್ನಾಟಕದವರಾದರೆ ಇನ್ನು 6 ಜನ ಮಧ್ಯಪ್ರದೇಶದವರಾಗಿರ್ತಾರೆ. ಈ ಕಲ್ಬಂಡೆ ಸೆಂಟರ್ನಲ್ಲಿ ಸಿಲುಕಿದ್ದಂಥ ಕೂಲಿ ಕಾರ್ಮಿಕರನ್ನು ಈಗಾಗಲೇ ಸ್ಥಳಕ್ಕೆ ಧಾವಿಸಿದ್ದ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿರ್ಬೋದು ಮತ್ತು ಪೊಲೀಸ್ನವರು ಸ್ಥಳೀಯರ ಸಹಕಾರದಿಂದ ಈಗಾಗಲೇ ಮೃತದೇಹಗಳನ್ನೆಲ್ಲ ಹೊರಗಡೆ ತೆಗೆದಿದ್ದಾರೆ. ಸದ್ಯ ಗಾಯಾಳುಗಳನ್ನ ಈಗಾಗಲೇ ನಗರದ RR ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರಲ್ಲಿ ಮತ್ತೋರ್ವರು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಇರುವಂಥದ್ದು. ನೋಡಿ, ಈ ಕಲ್ಲು ಬಂಡೆಗಳ ನಡುವೆ ಸಿಲುಕಿದಂಥ ಕಾರ್ಮಿಕರು ಯಾವ ರೀತಿ ನರಳಾಟ ಅನುಭವಿಸಿ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆ ಬೆಳಗ್ಗೆ ಸುಮಾರು 6 ಗಂಟೆಯ ಸಂದರ್ಭದಲ್ಲಿ 6:15 ಗಂಟೆಗೆ ಸಂದರ್ಭದಲ್ಲಿ ನಡೆದಂಥ ಸಂದರ್ಭದಲ್ಲಿ ಮಾಲೀಕರಿಗೆ ಮಾಹಿತಿ ತಿಳಿದಿದ್ರು ಕೂಡ ಪರಾರಿಯಾಗಿದ್ದಾರೆ, ಸ್ಥಳಕ್ಕೆ ಬಾರದೆ. ಅಲ್ಲದೆ ಇದೊಂದು ವಾಹನ ನೋಡ್ಬೋದು, ಟ್ರ್ಯಾಕ್ಟರ್ ಸ್ಥಳದಲ್ಲಿ ಯಾವ ರೀತಿ ಕಲ್ಮಂಡೆ ಬಿದ್ದು ನಜ್ಜುಗುಜ್ಜಾಗಿ ಹಾನಿಯಾಗಿ ಸಂಪೂರ್ಣ ಜಖಮಾಗಿರುವಂಥದ್ದು. ಡ್ರಿಲ್ಲಿಂಗ್ ಮಿಷಿನ್ಸ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಎಲ್ಲನೂ ಕೂಡ ಧ್ವಂಸ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲದೆ ಇದೇ ಒಂದು ಸಂದರ್ಭದಲ್ಲಿ ಇಲ್ಲಿ ಮೈನಿಂಗ್ ಜಿಯಾಲಜಿಯವರು ಅಧಿಕಾರಿಗಳು ಮತ್ತು SP ಆದಂಥ SP ಅವರು, IG ಅವರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಬಂದು ಸ್ಥಳ ಪರಿಶೀಲನೆ ನಡೆಸಿರುವಂಥದ್ದು. ಅಲ್ಲದೆ ಈ ಒಂದು ಮಾಹಿತಿ ತಿಳಿದಂಥ ಸ್ಥಳೀಯ ಶಾಸಕ ST ಸೋಮಶೇಖರ್ ಅವರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿರುವಂಥದ್ದು. ಅಲ್ಲದೆ ಈ ಸಂಬಂಧವಾಗಿ CM ಅವರ ಬಳಿ ಚರ್ಚೆ ಕೂಡ ನಡೆಸಿ ಮಾಲೀಕರ ವಿರುದ್ಧ ಮತ್ತು ಮೈನಿಂಗ್ ಆ್ಯಂಡ್ ಝುವಾಲಜಿ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಯಾಕೆ ಅಂತಂದರೆ ಇದೊಂದು ನೆಗ್ಲಿಜೆನ್ಸಿಯಿಂದನೇ ಆಗಿರುವಂಥ ಒಂದು ಈ ದುರಂತನ ಇದೊಂದು ಎಲ್ಲೂ ತಪ್ಪಿಸ್ಕೊಳ್ಳೋದಲ್ಲೇ ಇರೋ ರೀತಿ, ಅಂದರೆ ಕಾನೂನು ಬಾಹಿರವಾಗಿ ಏನು ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಕ್ರಷರ್ಗಳಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಪದೇ ನಾನು ಸರ್ಕಾರ ಗಮನಕ್ಕೆ ತೊಗೊಂಬರ್ತಾ ಇದ್ದೀನಿ ಅಂತ ಈಗಾಗಲೇ ನಾನು ಸಾಕಷ್ಟು ಬಾರಿ ಹೇಳಿದ್ರು. ಇಂತಹ ಅವಘಡಗಳು ಸಂಭವಿಸಿದಾಗ ಮಾತ್ರ ಈ ಕಟ್ಟುನಿಟ್ಟಿನ ಕ್ರಮ ಅಗತ್ಯನಾ ಅಂತ ಹೇಳಿ ಶಾಸಕರು ಕೂಡ ಕಿಡಿಕಾರಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ನಾವು ಈ ಸ್ಥಳದಲ್ಲಿ ಏನು ನೋಡ್ತಾ ಇದ್ದೀವಿ, ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ಊರಿಂದ ಬಂದು ಇಲ್ಲಿ ಜೀವನ ಕಟ್ಕೊಳಕ್ಕಂಥ ಕೂಲಿ ಕಾರ್ಮಿಕರು ಈ ರೀತಿ ಒಂದು ದುರಂತ ಕಂಡಿರೋದು ನಿಜವಾಗ್ಲೂ ಶೋಚನೀಯ ಅಂತ ಹೇಳಿ ಶಾಸಕರು ಈಗಾಗಲೇ ಮರಗಿರುವಂಥದ್ದು. ಅಲ್ಲದೆ ಮೈನಿಂಗ್ ಜಿಯಾಲಜಿ ಇಲಾಖೆ ಈಗಾಗಲೇ ಏನು ಮೃತ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ ತಲಾ 5 ಲಕ್ಷ ರೂಪಾಯಿಯನ್ನ ಈಗಾಗಲೇ ಪರಿಹಾರ ಘೋಷಣೆ ಮಾಡಿರುವಂಥದ್ದು. ಈ ಒಂದು ಏನು ಒಂದು ದುರಂತದಲ್ಲಿ ಹಸುನೀಗಿದ ಕುಟುಂಬ ಇರ್ಬೋದು, ಏನು ಕೂಲಿ ಕಾರ್ಮಿಕರು ಇರ್ಬೋದು, ಅವ್ರಿಗೆ ಬರೀ ಪರಿಹಾರ ಕೊಟ್ಟರೆ ಸಾಲದು, ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಇಲ್ಲಿನ ಕ್ವಾರೆ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಮಾಲೀಕರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಶಾಸಕರು ಈಗಾಗಲೇ ಆದೇಶ ನೀಡಿರುವಂಥದ್ದು. ನೆಲಮಂಗಲದಿಂದ ರಾಘವೇಂದ್ರ, ರಾಜ್ ನ್ಯೂಸ್.